ರಾಜ್ಯಾದ್ಯಂತ ಸಾಕಷ್ಟು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಕಳ್ಳತನವು ಕೂಡ ಹೆಚ್ಚಾಗಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಕನೂರ ಗ್ರಾಮದಲ್ಲಿ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಕಳ್ಳರ ಕೈ ಚಳಕದಿಂದ ಅಲ್ಲಿದ್ದಂಥ ಹಣ ಒಡವೆಗಳನ್ನು ದೋಚುವಂಥ ಕೆಲಸಕ್ಕೆ ಕಳ್ಳರು ಮುಂದಾಗಿದ್ದರು. ಯಶಸ್ವಿಯಾಗಿ ಅವುಗಳನ್ನು ಕಟ್ರ್ ಮತ್ತು ಗ್ಯಾಸ್ ಕಟ್ರ್ ಜೊತೆಗೆ ಬೇರೆ ಬೇರೆ ಸಲಕರಣೆಗಳನ್ನು ಬಳಸಿ ಆ ಲಾಕರ್ಗಳನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಡೋರ್ಗಳನ್ನು ಓಪನ್ ಮಾಡಿ ಯಶಸ್ವಿಯಾದಂಥ ಕಳ್ಳತನಕ್ಕೆ ಮುಂದಾದಂಥ ಕಳ್ಳರು ಇವತ್ತಿನ ದಿನ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬ್ಯಾಂಕಿನಲ್ಲಿ ಸಾಕಷ್ಟು ಜನ ವಿಶ್ವಾಸದಿಂದ ನಂಬಿಕೆಯಿಂದ ಹಣ ಮತ್ತು ಬಂಗಾರಗಳನ್ನು ಬ್ಯಾಂಕಿಗೆ ಇಡ್ತಾರೆ. ಯಾಕಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ಬ್ಯಾಂಕು, ನಮ್ಮ ಎಲ್ಲವೂ ಕೂಡ ಸೇಫ್ಟಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಆ ಬ್ಯಾಂಕಿನ ಮೇಲೆ ಅತಿಯಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ನಂಬಿಕೆ ಉಳಿಸ್ಕೊಳ್ಳುವಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಅಷ್ಟೇ ಕೆಲಸ ಮಾಡ್ತಿರ್ತಾರೆ. ಆದರೆ ಬ್ಯಾಂಕ್ ಅಧಿಕಾರಿಗಳು ಚಾಪೆ ಕೆಳಗೆ ನುಂಗಿದ್ರೆ ಅಲ್ಲಿದ್ದಂಥ ಕಳ್ಳರು ರಂಗೋಲಿ ಕೆಳಗೆ ನುಂಗುವಂಥ ಕೆಲಸ ಆಗುತ್ತೆ. ಏನಪ್ಪ ಅಂತಂದರೆ ಆ CCTV ಬ್ಯಾಂಕಿಗೆ ಅಳವಡಿಸಿದಂಥ CCTVಗಳಿಗೆ ಬ್ಲ್ಯಾಕ್ ಸ್ಪ್ರೇ ಗೊಜ್ಜುವುದರ ಮುಖಾಂತರ ಅಲ್ಲಿ ಯಾವುದೇ ರೆಕಾರ್ಡಿಂಗ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವುಗಳಿಗೆ ಸ್ಪ್ರೇಗಳನ್ನು ಗೊಜ್ಜಿ ಅಲ್ಲಿ ಗ್ಯಾಸ್ ಕಟ್ರ್ ಬಳಸಿ ಆ ಡೋರ್ಗಳನ್ನು, ಹಿಂದಿನ ಡೋರ್ಗಳನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾದಂಥ ಕಳ್ಳರು ಅದನ್ನು ಒಡೆಯೋದ್ರ ಜೊತೆಗೇ ಲಾಕರ್ ಕೂಡ ಓಪನ್ ಮಾಡಿ ಅಲ್ಲಿದ್ದಂಥ ಸಾಕಷ್ಟು ಹಣ ಮತ್ತು ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋದಂಥ ಘಟನೆ ನಡೆದಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಕೈಗೆತ್ತಿಕೊಂಡಾಗ ಸಾಕಷ್ಟು ವಿಚಾರಣೆ ಮಾಡುತ್ತಿರಬೇಕಾದ್ರೆ ಅಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಅನೇಕ ಅಂತಾರಾಜ್ಯ ಕಳ್ಳರು ಕೂಡ ಅದರಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಹಣ ಮತ್ತು ಬಂಗಾರ ಕೂಡ ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇಂಥ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಅತಿಯಾದ ಭದ್ರತೆಯನ್ನು ಒಳಗೊಂಡಿರಬೇಕು. ಯಾಕಂದರೆ ಇವತ್ತಿನ ದಿವಸ ಟೆಕ್ನಾಲಜಿ ಕೂಡ ಭಾಳಷ್ಟು ಫಾಸ್ಟಾಗಿರುತ್ತೆ. ಯಾಕಂತಂದರೆ ಜಾಗವನ್ನು ಟಚ್ ಮಾಡಿದರೆ ಸೈರನ್ ಹೊಡೆಯುವಂಥದ್ದಾಗಿರ್ಬೋದು, ಇನ್ನುಳಿದಂತೆ ಬೇರೆ ಬೇರೆ ಸಾಕಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಅದೇ ರೀತಿ ತಂತ್ರಜ್ಞಾನಗಳನ್ನು ಬಳಸಿ ಸಾರ್ವಜನಿಕರ ಹಣಕ್ಕೆ ಮತ್ತು ಆಭರಣಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತಗಾಮಿ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಸಾಕಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳ ಕಳ್ಳತನವು ಕೂಡ ಹೆಚ್ಚಾಗಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಕನೂರ ಗ್ರಾಮದಲ್ಲಿ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಕಳ್ಳರ ಕೈ ಚಳಕದಿಂದ ಅಲ್ಲಿದ್ದಂಥ ಹಣ ಒಡವೆಗಳನ್ನು ದೋಚುವಂಥ ಕೆಲಸಕ್ಕೆ ಕಳ್ಳರು ಮುಂದಾಗಿದ್ದರು. ಯಶಸ್ವಿಯಾಗಿ ಅವುಗಳನ್ನು ಕಟ್ರ್ ಮತ್ತು ಗ್ಯಾಸ್ ಕಟ್ರ್ ಜೊತೆಗೆ ಬೇರೆ ಬೇರೆ ಸಲಕರಣೆಗಳನ್ನು ಬಳಸಿ ಆ ಲಾಕರ್ಗಳನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಡೋರ್ಗಳನ್ನು ಓಪನ್ ಮಾಡಿ ಯಶಸ್ವಿಯಾದಂಥ ಕಳ್ಳತನಕ್ಕೆ ಮುಂದಾದಂಥ ಕಳ್ಳರು ಇವತ್ತಿನ ದಿನ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬ್ಯಾಂಕಿನಲ್ಲಿ ಸಾಕಷ್ಟು ಜನ ವಿಶ್ವಾಸದಿಂದ ನಂಬಿಕೆಯಿಂದ ಹಣ ಮತ್ತು ಬಂಗಾರಗಳನ್ನು ಬ್ಯಾಂಕಿಗೆ ಇಡ್ತಾರೆ. ಯಾಕಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ಬ್ಯಾಂಕು, ನಮ್ಮ ಎಲ್ಲವೂ ಕೂಡ ಸೇಫ್ಟಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಆ ಬ್ಯಾಂಕಿನ ಮೇಲೆ ಅತಿಯಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ನಂಬಿಕೆ ಉಳಿಸ್ಕೊಳ್ಳುವಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಅಷ್ಟೇ ಕೆಲಸ ಮಾಡ್ತಿರ್ತಾರೆ. ಆದರೆ ಬ್ಯಾಂಕ್ ಅಧಿಕಾರಿಗಳು ಚಾಪೆ ಕೆಳಗೆ ನುಂಗಿದ್ರೆ ಅಲ್ಲಿದ್ದಂಥ ಕಳ್ಳರು ರಂಗೋಲಿ ಕೆಳಗೆ ನುಂಗುವಂಥ ಕೆಲಸ ಆಗುತ್ತೆ. ಏನಪ್ಪ ಅಂತಂದರೆ ಆ CCTV ಬ್ಯಾಂಕಿಗೆ ಅಳವಡಿಸಿದಂಥ CCTVಗಳಿಗೆ ಬ್ಲ್ಯಾಕ್ ಸ್ಪ್ರೇ ಗೊಜ್ಜುವುದರ ಮುಖಾಂತರ ಅಲ್ಲಿ ಯಾವುದೇ ರೆಕಾರ್ಡಿಂಗ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವುಗಳಿಗೆ ಸ್ಪ್ರೇಗಳನ್ನು ಗೊಜ್ಜಿ ಅಲ್ಲಿ ಗ್ಯಾಸ್ ಕಟ್ರ್ ಬಳಸಿ ಆ ಡೋರ್ಗಳನ್ನು, ಹಿಂದಿನ ಡೋರ್ಗಳನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾದಂಥ ಕಳ್ಳರು ಅದನ್ನು ಒಡೆಯೋದ್ರ ಜೊತೆಗೇ ಲಾಕರ್ ಕೂಡ ಓಪನ್ ಮಾಡಿ ಅಲ್ಲಿದ್ದಂಥ ಸಾಕಷ್ಟು ಹಣ ಮತ್ತು ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋದಂಥ ಘಟನೆ ನಡೆದಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಕೈಗೆತ್ತಿಕೊಂಡಾಗ ಸಾಕಷ್ಟು ವಿಚಾರಣೆ ಮಾಡುತ್ತಿರಬೇಕಾದ್ರೆ ಅಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಅನೇಕ ಅಂತಾರಾಜ್ಯ ಕಳ್ಳರು ಕೂಡ ಅದರಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಹಣ ಮತ್ತು ಬಂಗಾರ ಕೂಡ ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇಂಥ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಅತಿಯಾದ ಭದ್ರತೆಯನ್ನು ಒಳಗೊಂಡಿರಬೇಕು. ಯಾಕಂದರೆ ಇವತ್ತಿನ ದಿವಸ ಟೆಕ್ನಾಲಜಿ ಕೂಡ ಭಾಳಷ್ಟು
ಫಾಸ್ಟ್ ಆಗಿರುತ್ತೆ. ಯಾಕಂತಂದರೆ ಒಂದು ಜಾಗವನ್ನು ಟಚ್ ಮಾಡಿದರೆ ಸೈರನ್ ಹೊಡೆಯುವಂಥದ್ದಾಗಿರ್ಬೋದು, ಇನ್ನುಳಿದಂತೆ ಬೇರೆ ಬೇರೆ ಸಾಕಷ್ಟು ಒಂದು ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಅದೇ ರೀತಿ ತಂತ್ರಜ್ಞಾನಗಳನ್ನು ಬಳಸಿ ಸಾರ್ವಜನಿಕರ ಹಣಕ್ಕೆ ಮತ್ತು ಆಭರಣಗಳಿಗೆ ಹೆಚ್ಚಿನ ಒಂದು ಭದ್ರತೆ ಒದಗಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತಗಾಮಿ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಸಾಕಷ್ಟು ಒಂದು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಕಳ್ಳತನವು ಕೂಡ ಹೆಚ್ಚಾಗಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಕನೂರ ಗ್ರಾಮದಲ್ಲಿ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಕಳ್ಳರ ಒಂದು ಕೈಚಳಕದಿಂದ ಅಲ್ಲಿದ್ದಂಥ ಹಣ ಒಡವೆಗಳನ್ನು ದೋಚುವಂಥ ಕೆಲಸಕ್ಕೆ ಕಳ್ಳರು ಮುಂದಾಗಿದ್ದರು. ಏನು ಯಶಸ್ವಿಯಾಗಿ ಅವುಗಳನ್ನು ಕಟ್ರ್ ಮತ್ತು ಗ್ಯಾಸ್ ಕಟ್ರ್ ಜೊತೆಗೆ ಬೇರೆ ಬೇರೆ ಸಲಕರಣೆಗಳನ್ನು ಬಳಸಿ ಆ ಲಾಕರ್ಗಳನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಡೋರ್ಗಳನ್ನು ಓಪನ್ ಮಾಡಿ ಯಶಸ್ವಿಯಾದಂಥ ಕಳ್ಳತನಕ್ಕೆ ಮುಂದಾದಂಥ ಕಳ್ಳರು ಇವತ್ತಿನ ದಿನ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಬ್ಯಾಂಕಿನಲ್ಲಿ ಸಾಕಷ್ಟು ಜನ ವಿಶ್ವಾಸದಿಂದ ಒಂದು ನಂಬಿಕೆಯಿಂದ ಹಣ ಮತ್ತು ಬಂಗಾರಗಳನ್ನು ಬ್ಯಾಂಕಿಗೆ ಇಡ್ತಾರೆ. ಯಾಕಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ಬ್ಯಾಂಕು, ನಮ್ಮ ಎಲ್ಲವೂ ಕೂಡ ಸೇಫ್ಟಿ ಆಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಆ ಒಂದು ಬ್ಯಾಂಕಿನ ಮೇಲೆ ಅತಿಯಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ನಂಬಿಕೆ ಉಳಿಸ್ಕೊಳ್ಳುವಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಅಷ್ಟೇ ಕೆಲಸ ಮಾಡ್ತಿರ್ತಾರೆ. ಆದರೆ ಬ್ಯಾಂಕ್ ಅಧಿಕಾರಿಗಳು ಚಾಪೆ ಕೆಳಗೆ ನುಂಗಿದ್ರೆ ಏನು ಅಲ್ಲಿದ್ದಂಥ ಕಳ್ಳರು ರಂಗೋಲಿ ಕೆಳಗೆ ನುಂಗುವಂಥ ಕೆಲಸ ಆಗುತ್ತೆ. ಏನಪ್ಪ ಅಂತಂದರೆ ಆ ಒಂದು CCTVಗಳು, ಬ್ಯಾಂಕಿಗೆ ಅಳವಡಿಸಿದಂಥ CCTVಗಳಿಗೆ ಬ್ಲ್ಯಾಕ್ ಸ್ಪ್ರೇ ಗೊಜ್ಜುವುದರ ಮುಖಾಂತರ ಅಲ್ಲಿ ಯಾವುದೇ ರೆಕಾರ್ಡಿಂಗ್ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಅವುಗಳಿಗೆ ಸ್ಪ್ರೇಗಳನ್ನು ಗೊಜ್ಜಿ ಅಲ್ಲಿ ಗ್ಯಾಸ್ ಕಟ್ರ್ ಬಳಸಿ ಆ ಡೋರ್ಗಳನ್ನು, ಹಿಂದಿನ ಡೋರ್ಗಳನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾದಂಥ ಕಳ್ಳರು ಅದನ್ನು ಒಡೆಯೋದ್ರ ಜೊತೆಗೇ ಲಾಕರ್ ಕೂಡ ಓಪನ್ ಮಾಡಿ ಅಲ್ಲಿದ್ದಂಥ ಸಾಕಷ್ಟು ಹಣ ಮತ್ತು ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋದಂಥ ಘಟನೆ ನಡೆದಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಏನು ತನಿಖೆ ಕೈಗೆತ್ತಿಕೊಂಡಾಗ ಸಾಕಷ್ಟು ಒಂದು ವಿಚಾರಣೆ ಮಾಡುತ್ತಿರಬೇಕಾದ್ರೆ ಅಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಅನೇಕ ಅಂತಾರಾಜ್ಯ ಕಳ್ಳರು ಕೂಡ ಅದರಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಹಣ ಮತ್ತು ಬಂಗಾರ ಕೂಡ ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಒಂದು ನಿಟ್ಟುಸಿರು ಬಿಡುವಂತೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇಂಥ ಒಂದು ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಅತಿಯಾದ ಭದ್ರತೆಯನ್ನು ಒಳಗೊಂಡಿರಬೇಕು. ಯಾಕಂದರೆ ಇವತ್ತಿನ ದಿವಸ ಟೆಕ್ನಾಲಜಿ ಕೂಡ ಭಾಳಷ್ಟು ಫಾಸ್ಟ್ ಆಗಿರುತ್ತೆ. ಯಾಕಂತಂದರೆ ಒಂದು ಜಾಗವನ್ನು ಟಚ್ ಮಾಡಿದರೆ ಸೈರನ್ ಹೊಡೆಯುವಂಥದ್ದಾಗಿರ್ಬೋದು, ಇನ್ನುಳಿದಂತೆ ಬೇರೆ ಬೇರೆ ಸಾಕಷ್ಟು ಒಂದು ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಅದೇ ರೀತಿ ತಂತ್ರಜ್ಞಾನಗಳನ್ನು ಬಳಸಿ ಸಾರ್ವಜನಿಕರ ಹಣಕ್ಕೆ ಮತ್ತು ಆಭರಣಗಳಿಗೆ ಹೆಚ್ಚಿನ ಒಂದು ಭದ್ರತೆ ಒದಗಿಸಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತಗಾಮಿ, ರಿಪಬ್ಲಿಕ್ ಕನ್ನಡ.